ಗೊತ್ತಿಲ್ಲ, ಕೇಳಬೇಕೋ ಕೇಳಬಾರ್ದು. ಇಷ್ಟು ಸಿನಿಮಾಗಳಲ್ಲಿ ಯಾವುದು ಫೇವ್ರೆಟ್ ಸಿನಿಮಾ? ಈಗ 4 ಮಕ್ಕಳಲ್ಲಿ ಯಾವ್ದು ಫೇವ್ರೆಟು ಅಂದರೆ ಹೇಳೋದು ಕಷ್ಟನೇ, ಬಟ್ ಆದರೂ ಯಾವ್ದು ತುಂಬ ಇಷ್ಟಪಟ್ಟು ಮಾಡಿದಂತಹ ಸಿನಿಮಾ, ತುಂಬ ಫೇವ್ರೆಟ್ ಯಾವುದು? ಯಾವ ಶಿರ್ಡಿ ಬಾಬಾ ದರ್ಶನ ಕೊಟ್ಟು ಅವರ ಚರಿತ್ರನ ಜನ್ಮ ವೃತ್ತಾಂತವನ್ನು ಹೇಳ್ಕೊಂಡಿದ್ದಾರೋ, ಅದೇ ನಾನೇ ಅಂತ ಸತ್ಯಸಾಬ್ ಅವರು ಪ್ರೂವ್ ಮಾಡಿದಾರೋ, ಇದಕ್ಕೊಂದು ರೂಪಕಲ್ಪನೆ ಮಾಡಬೇಕಂತ ಆಸೆ ಬಿಡುತ್ತೆ ನನಗೆ. ಗೊತ್ತಿಲ್ಲದಂಥ ವಿಷಯವನ್ನ ಸಮಾಜ ತಿಳಿಸ್ಬೇಕಂತ. ಬಟ್ ಇವಾಗ ಪಾತ್ರ ಮಾಡೋರು ಯಾರು? ಸಿನಿಮಾ ಏನೋ ಕಥೆ ನನ್ನ ಹತ್ರ ಇದೆ, ದುಡ್ಡಿದೆ ಸಿನಿಮಾ ಮಾಡಕ್ಕೆ, ಈ ಪಾತ್ರ ಮಾಡೋರು ಯಾರು ಅನ್ನೋ ಮೇಲೆ ಅಣ್ಣವ್ರ ಮೇಲೆ ಆಸೆ ಇತ್ತು. ಬಟ್ ಅಣ್ಣವರು ಆ ಕಾಲಕ್ಕೆ ಸ್ವಲ್ಪ ಇಂಡಸ್ಟ್ರಿಗೆ ದೂರ ಇದ್ದಾರೆ. ಪಾರ್ವತಮ್ಮವ್ರು ಹೇಳಿದ್ದಾರೆ, ಅವರು ಇತ್ತೀಚೆಗೆ ಮಾಡ್ತಾ ಇಲ್ಲ ಸಾಯಿ ಪ್ರಕಾಶ್. ಯಾಕಂದ್ರೆ ಅವ್ರು ಬಿಟ್ರೆ ಯಾರಿಲ್ಲ ಕರ್ನಾಟಕದಲ್ಲಿ. ಪಾರ್ವತಮ್ಮವ್ರು ಹೇಳಿದ್ಮೇಲೆ ನಾನು ಅವ್ರನ್ನ ಬಲವಂತ ಮಾಡಿಲ್ಲ, ವಿತರಣೆ ಮಾಡ್ಕೊಂಡಿದ್ದೀನಿ. ಸಿನಿಮಾ ಪಾಸ್ ಆಯಿತು. ಹೆಂಗ್ ಮಾಡೋದು ಅನ್ನೋದು, ಯಾರು ಕರ್ಕೊಂಡು ಬರ್ಬೇಕು, ಏನು ಮಾಡಬೇಕಂತ. ಒಂದಿನ ಶೂಟಿಂಗ್ ಹೋಗಿ ಬರೋಷ್ಟಾಗಿ ಕೆಳಗಡೆ ಮನೆಯಲ್ಲಿ 20 ಜನ ಭಜನೆ ಮಾಡ್ತಾ ಇದ್ದಾರೆ. ಅವ್ರು ಯಾರೋ ಪರಿಚಯ ಇಲ್ಲ ನನಗೆ, ಹುಬ್ಳಿನಿಂದ ಬಂದಾರಂತೆ. ಎಲ್ಲ ಹಾರತೆಲ್ಲ ಕೊಟ್ಟಿದ್ಮೇಲೆ ಆ ಕಾಳಿಗೆ ನಮಸ್ಕಾರ ಮಾಡಿಬಿಟ್ಟು ಬಾಬಾ ಹೇಳಿದ್ದಾರೆ ನೀವೇ ಮಾಡ್ಬೇಕಂತ ಅವ್ರಿಗೆ ಕನ್ಸಲ್ಲಿ ಬಂದು ಹೇಳಿದಾರಂತೆ ಬಾಬಾ. ಹುಬ್ಳಿಯಿಂದ ಬಂದಿರೋರು ಬಂದು ಈ ವಿಷಯ ಹೇಳಕ್ ಬಂದಿದ್ದಾರೆ. ಅವಾಗ ನಾನು ಆರ್ಟಿಸ್ಟ್ ಅಲ್ಲ, ಸಣ್ಣ ಪುಟ್ಟ ಪಾತ್ರಗಳು ಅನ್ನೆಸರಿಯಾಗಿ ಮಾಡ್ಬೇಕಾದ ಪಾತ್ರ ಮಾಡ್ತಾ ಇರ್ತೇನೆ. ಸಿಚುವೇಶನ್ ಮುಖ್ಯಮಂತ್ರಿ ಚಂದ್ರವ್ರು ಬ್ಯುಸಿ ಆಗಿರ್ತಾರೆ, ಶೆಡ್ಯೂಲ್ ಕ್ಯಾನ್ಸಲ್ ಆಗುತ್ತೆ, ಮಾಲಶ್ರೀ ತಂದೆ ಪಾತ್ರ ಮಾಡ್ತೇನೆ. ಇನ್ನೊಬ್ರು ಬುಕ್ ಮಾಡಿರ್ತೀವಿ, ಅವ್ರ ಡೇಟ್ ಪ್ರಾಬ್ಲಮ್ ಆಗುತ್ತೆ, ಶೇಷ್ಕುಮಾರ್ ತಂದೆ ಪಾತ್ರ ಮಾಡ್ತೀವಿ. ಇನ್ನೊಂದು ಯಾರೋ ಬುಕ್ ಮಾಡಿರ್ತೀವಿ, ಪ್ರಾಬ್ಲಮ್ ಆಗುತ್ತೆ, ಜಗ್ಗೇಶ್ ತಂದೆ ಪಾತ್ರ ಮಾಡ್ತೀವಿ. ಈ ಥರ ಮಾಡಿದ್ದೀನಿ ಹೊರತು ಆರ್ಟಿಸ್ಟಾಗಿ ನಾನು ಟೈಮು ಕಷ್ಟ, ಎರಡನ್ನೂ ಕ್ಲಾಶ್ ಆಗೋಂಥ ಪರಿಸ್ಥಿತಿ ನನಗೆ ಇಷ್ಟ ಆಗಲ್ಲ. ಎಲ್ಲಿ ದರ್ಶನ ಕೊಟ್ಟಿದ್ದಾರೋ ಅಲ್ಲಿ ಕೂತ್ಕೊಂಡು ಮೇಕಪ್ ಎಲ್ಲ ಮಾಡಿಕೊಂಡು ಫೋಟೋ ತೆಗೆದುಕೊಂಡು ಶಿರ್ಡಿಗೆ ಹೋಗಿದ್ರ, ಫೋಟೋಸ್ ತಗೊಂಡು ಶಿರ್ಡಿ ಹೋಗಿ ಎಲ್ಲರೂ ತೋರಿಸೋದು. ಬೈ ಬಾಬಾ ಪಿಕ್ಚರ್ ಬಂದ ಹೈ, ಕೈಸಾ ಹೈ ಬಾಬಾ ಹೈ, ये स्टिल है ಒರಿಜಿನಲ್ ಬಾಬಾನೇ, ಬಹುತ್ ಅಚ್ಚ ಅಂತ ಆಯ್ತು. ನೆಕ್ಸ್ಟ್ ಟೆಸ್ಟು ಪುಟ್ಟು ಬರ್ತು, ಅವ್ರು ಓಕೆ ಮಾಡಬೇಕಲ್ವಾ. ಅಲ್ಲಿ ಬಂದಿದ್ರಿ, ಸ್ವಾಮಿ ನೋಡಿದ್ದಾರೆ, ತುಂಬ ಚೆನ್ನಾಗಿದೆಯಾ, ಬಂಗಾರ ಮಾಡಿ ಚೆನ್ನಾಗಿದೆ ಅಂತ ಅವ್ರು ಬ್ಲೆಸ್ ಮಾಡಿದ್ದಾರೆ. ಆಮೇಲೆ ಇಷ್ಟು ನಡೆದ ಮೇಲೆ ಇದಕ್ಕಿಂತ ಇಷ್ಟ ಆಗದಿರೋಂಥದ್ದು ನನ್ನ ಜೀವನದಲ್ಲಿ ಏನಿರುತ್ತೆ? ನಾನು ಫಸ್ಟ್ ಹೇಳಿಲ್ಲ, ಜೀವಾತ್ಮ ಸಂಬಂಧಪಟ್ಟದೆಲ್ಲ ಇನ್ಕಮಿಂಗ್ ಮಾಡ್ತಾನೆ ಇದ್ದೀವಿ. ಇದು ಔಟ್ ಗೋಯಿಂಗ್ ಸಿನಿಮಾ. ಇದು ಅಂದರೆ ಶಿರ್ಡಿ ಬಾಬಾ ಪ್ರಚಾರ ಆಗಬೇಕನ್ನೋದು ಶಿರ್ಡಿ ಬಾಬಾ ಆಸೆ ಇರಬೇಕಾಯ್ತು. ಕರ್ನಾಟಕದಲ್ಲಿ ನಮ್ಮ ಸಿನಿಮಾ ಮಾಡೋಕೆ ಮುಂಚೆ ಅಷ್ಟು ಪ್ರಚಾರ ಇಲ್ಲ. ತ್ಯಾಗರಾಯನಗರನಲ್ಲಿ ಒಂದು ದೇವಸ್ಥಾನ ನಾನು ನೋಡಿದ್ದೀನಿ ಆ ಕಾಲದಲ್ಲಿ. ಇವಾಗ ಬಿಡಿ, ಇವಾಗ ಮನೆಯಲ್ಲಿ ಬಾಬಾನಿದ್ದಾರೆ, ಮನಸ್ಸಿನಲ್ಲಿ ಬಾಬಾ ಇದ್ದಾರೆ. ಎಲ್ಲಿ ನೋಡಿದ್ರು, ಯಾವ ಕಾರ್ ನೋಡಿದ್ರು ಹಿಂದೆ ಬಾಬಾ ಇರ್ತಾರೆ. ಆವಾಗ ಬಾಬಾ ಬಗ್ಗೆ ಪ್ರಚಾರ ಇಲ್ಲ. ಅಂದರೆ ನನ್ನವ್ರ ಪರವಾಗಿ ಸ್ವಾಮಿ ಪ್ರಚಾರ ಆಗಬೇಕು, ಎಲ್ಲರಿಗೂ ಆಶೀರ್ವಾದ ಮಾಡಬೇಕು, ಕರ್ನಾಟಕದಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡಬೇಕು. ನಾನು ಇದಕ್ಕೆ ಸಾಯಿ ಪ್ರಕಾಶ್ ಒಂದು ಸಿನಿಮಾ ಮಾಡಲಿ ಅಂತ, ನನ್ನ ಜೀವನ ಚರಿತ್ರೆ ಗೊತ್ತಾಗಲಿ ಅಂತ ಮಾಡಿಸಿರ್ಬೋದು. ಅಂದರೆ ಈ ಪರಮಾತ್ಮನ ಸಂಬಂಧಪಟ್ಟ ಆಗಿರೋದ್ರಿಂದ ಕಮರ್ಷಿಯಲ್ ಅನ್ನ ತಂಗಿ ಇರ್ಬೋದು, ಮುದ್ದಿನಮಾವ ಇರ್ಬೋದು, ಪೊಲೀಸ್ ಅಂತ ಇರ್ಬೋದು, ಗೃಹ ಪ್ರವೇಶ ಇರ್ಬೋದು, ಬೇಕಾಶ್ರಮಗಳಿದೆ. 75-80% ಸಕ್ಸಸ್ ರೇಟ್ ಇದೆ ನನಗೆ. ಬಟ್ ಇಟ್ ಈಸ್ ಒಂದು ಡಿಫರೆಂಟ್ ಪ್ರೊಟೆಕ್ಷನ್, ಪರಮಾತ್ಮ ಸಂಬಂಧಪಟ್ಟದಾಗಿರೋದ್ರಿಂದ ಅದನ್ನು ನಾನು ಮರೀಬಾರದು. ಆಮೇಲೆ 24 ಸಾಯಿರಾಮ್ ಹೇಳೋಂಥ ಬಾಬಾ ಪಾತ್ರ ನಾನು ಮಾಡೋದಂದರೆ ಅದು ಯಾವ ಜನ್ಮದ ಋಣನೋ ಗೊತ್ತಿಲ್ಲ. 1963 ಪರಿಚಯ ಆಗಿದ್ದ ಸಣ್ಣ ಫೋಟೋ ಬಾಬಾ ನನ್ನ ಜೀವಂತವಾಗಿ ಜನಗಳು ತೋರಿಸೋಂಥ ಪರಿಸ್ಥಿತಿಗೆ ಬಾಬಾ ಅವರು ತಂದಿದ್ದಾರೆ. ಎಷ್ಟೋ ಈ ಆಕ್ಸಿಡೆಂಟ್ ಕಾಪಾಡಿದ್ದಾರೆ. ಅದರಿಂದ ಆ ಪಿಕ್ಚರ್ ನಾನು ಮಾಡಿದ್ದೀನಂತ ಅಲ್ಲ, ಬಾಬಾ ಅವ್ರ ಬಗ್ಗೆ ನಾನು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ ಬಾಬಾ, ಅದರಿಂದ ಅದು ಒಂದು ಹೈ ಸ್ಟೇಟಸ್ ಅಲ್ಲಿ ಇಟ್ಕೊಳ್ಳೇಬೇಕು ನಾನು. ನಾಗದೇವತೆ ಡಿಫ್ರೆಂಟ್, ಕಮರ್ಷಿಯಲಿ ಆಗ್ಬೋದು, ಹತ್ರ ಆಗಿರೋ ಸಿನಿಮಾ. ಅಂದ್ರೆ ಅದರಿಂದ ಲಕ್ಷಾಂತರ ಜನ ಭಕ್ತರಾಗಿದ್ದಾರೆ.
ಶಿಡಿನಲ್ಲಿ ಆವಾಗ ಡಿಸ್ಕಷನ್ ನಡೀತಾ ಇರುತ್ತೆ, ಹ್ಮ್ ಸತ್ಸಂಗಗಳು. ಹ್ಮ್ ಆವಾಗ ಎಲ್ಲಿಂದ ಬಂದ್ರು ನೀವು ಅಂದರೆ ನಾವು ಬೆಂಗಳೂರಿಂದ ಬಂದಿದ್ವಿ, ಕರ್ನಾಟಕದಿಂದ ಬಂದಿದ್ವಿ ಅಂತ ಹೇಳ್ತಾರೆ. ಹೆಂಗೆ ಬಾಬಾ ಒಬ್ಬ ಡೈರೆಕ್ಟ್ ಇದ್ದಾರೆ ಸಾಯಿ ಪ್ರಕಾಶ್ ಅಂತ, ಬಾಬಾ ಸಿನಿಮಾ ನೋಡಿದ ಮೇಲೆ ಶಿಡಿ ನೋಡ್ಬೇಕಂತ ನಮ್ಗೆ ಅನಿಸ್ತು. ಶಿಡಿ ಬಂದ್ಮೇಲೆ ನನ್ನ ಮಗಳಿಗೆ ಮದುವೆ ಆಯಿತು, ಶಿಡಿ ಬಂದ್ಮೇಲೆ ನಾವು ಆನಂದವಾಗಿದ್ವಿ, ಶಿಡಿ ಬಂದ್ಮೇಲೆ ನಾವು ಏನೇನು ಮಾಡ್ತಾ ಇದ್ದೀವಿ ಅಂತ ಹೇಳೋರು ಇವಾಗ. ಅದು ರಾತ್ರಿ 1 ಗಂಟೆಗೆ 2 ಗಂಟೆ ಫೋನ್ ಮಾಡ್ತಾರೆ ಶಿಡಿನಿಂದ, ಹ್ಮ್ ಅಣ್ಣ ಇವತ್ತು ವಿಶೇಷ ಆಯಿತು, ಈ ರೀತಿ ಹಿಂಗೆ ಸತ್ಸಂಗದಲ್ಲಿ ಹಿಂಗಾಯಿತು ಅಂತ. ಡೈರೆಕ್ಟರ್ ಆಗಿ ನನ್ನ ಇಷ್ಟಪಡೋರು ಇದ್ದಾರೆ, ಹ್ಮ್ ಆದರೆ ಅದಕ್ಕಿಂತ ಹೆಚ್ಚಾಗಿ ಬಾಬಾ ಪಾತ್ರ ಮಾಡಿದ್ದಾರೆ, ಬಾಬಾ ನಮಗೆ ತೋರಿಸಿದ್ದಾರೆ, ಇವರು ಬಾಬಾ ಥರ ಕಾಣ್ತಾರೆ ಅನ್ನೋರು 99%. ಹ್ಮ್ ಡೈರೆಕ್ಟರ್ ಆಗಿ ಈ ಜೀವಾತ್ಮನ ಇಷ್ಟಪಡೋರು 1% ಅನ್ಕೊಳ್ಳಿ, ಈ ಪರಮಾತ್ಮನ ಪರಮಾತ್ಮ 99% ಇಷ್ಟಪಡ್ತಾರೆ. ಒಬ್ಬ ಡೈರೆಕ್ಟರ್ಗೆ, ಒಬ್ಬ ವ್ಯಕ್ತಿಗೆ ಏರ್ಪೋರ್ಟ್ಲ ಕಾಣಿಸ್ಕೊಂಡು ಪಾದ ನಮಸ್ಕಾರ ಮಾಡೋದು, ಹ್ಮ್ ಎಂತ ದೊಡ್ಡ ಡೈರೆಕ್ಟರ್ ಅದನ್ನು ಪಬ್ಲಿಕ್ ಪ್ಲೇಸಲ್ಲಿ ಬಂದು ಪಾದ ನಮಸ್ಕಾರ ಮಾಡಿ ಶಿರ್ಡಿ ಹೋಗ್ತಾ ಇದ್ದೀವಿ, ಇಲ್ಲೇ ನಮಗೆ ದರ್ಶನ ಆಯ್ತು ಅಂತ ಹ್ಮ್ ಹೇಳೋದಿದೆಯಲ್ವಮ್ಮ, ಇದೆಲ್ಲವೂ ಆ ಮಹಾನ್ ಭಾವ ಮಾಡಿಕೊಟ್ಟಿದ್ದಷ್ಟೇ. ಅದರಿಂದ ಆ ಸಿನಿಮಾ ಅಲ್ಲ, ಸಮಾಜಕ್ಕೆ ಒಂದು ನಾನು ತೋರಿಸ್ಬೇಕಾದಂಥ ಒಂದು ದೊಡ್ಡ ವಸ್ತು ಅನ್ನೋದು ನಾನು ನಂಬ್ತೀನಿ.